ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, 5ನೇ ತರಗತಿ ಗಣಿತ ವಿಷಯದ 2ನೇ ಸೆಮಿಸ್ಟರ್ನ 4ನೇ ಅಧ್ಯಾಯ ದಶಮಾಂಶ ಭಿನ್ನರಾಶಿಗಳು ಪಾಠಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇದು 2ನೇ ಮತ್ತು ಕೊನೆಯ ಅವಧಿ. ಮಕ್ಕಳೇ, ಈ ಪಾಠ ನಿಮ್ಮ 2ನೇ ಸೆಮಿಸ್ಟರ್ನ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 35ರಿಂದ 50ರವರೆಗೂ ಇದೆ. ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ಏನೇನು ಕಲ್ತಿದ್ವಿ ಒಂದ್ಸರಿ ನೋಡ್ಕೊಂಬರೋಣವಾ? ದಶಮಾಂಶ ಭಿನ್ನರಾಶಿಗಳ ಅರ್ಥ. ಬಿಡಿ ಅಂದರೆ ಒಂದರಲ್ಲಿ 10 ಭಾಗ ಮಾಡಿ ಆ ಭಾಗಗಳನ್ನು ನಾವು ದಶಾಂಶ ಭಾಗಗಳು ಅಂತ ಕರಿತೀವಿ. ಅಂದರೆ ಒಂದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಬೆಲೆಗಳನ್ನು ನಮೂದಿಸೋದು ನಾವು ದಶಮಾಂಶ ಭಿನ್ನರಾಶಿಗಳ ಸಹಾಯವನ್ನು ತಗೊಳ್ತೀವಿ ಅನ್ನೋದು ಗೊತ್ತಾಯಿತು. ನೀವಿಲ್ಲಿ ಕೋಷ್ಟಕವನ್ನು, ಸ್ಥಾನ ಬೆಲೆ ಕೋಷ್ಟಕವನ್ನು ಗಮನಿಸ್ತಾ ಇದ್ದೀರಾ. ಪ್ರತಿ ಸ್ಥಾನನೂ ಎಡಗಡೆಯಿಂದ ಬಲಗಡೆಗೆ ಬಂದಾಗ 10ರಷ್ಟು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಇದರ ಅರ್ಥ ಏನು ಮಕ್ಕಳೇ ಅಂದರೆ, ಒಂದನ್ನು 10 ಸಮಭಾಗ ಮಾಡಿ ಆ ಭಾಗಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ದಶಾಂಶ ಅಂದರೆ 10ನೇ 1, ಅದನ್ನೇ ನಾವು ಭಿನ್ನರಾಶಿ ರೂಪದಲ್ಲಿ ಇರೋದನ್ನು ದಶಮಾಂಶ ಭಿನ್ನರಾಶಿ ಅಂದರೆ 0.1 ಅಂತ ಬರಿತೇವೆ ಮಕ್ಕಳೇ. ಹಾಗೆ ಅದೇ ಒಂದನ್ನು 100 ಸಮಭಾಗಗಳನ್ನಾಗಿ ಮಾಡಿ ಆ ಭಾಗಗಳನ್ನು ನಾವು ಶತಾಂಶ ಸ್ಥಾನದಲ್ಲಿ ಬರಿತೇವೆ. ಅಂದರೆ 100ನೇ 1 ಅಂತಕ್ಕಂಥ ಭಿನ್ನರಾಶಿಯನ್ನು ನಾವು 0.01 ಅಂತ ನಾವು ದಶಮಾಂಶ ಭಿನ್ನರಾಶಿಗಳಲ್ಲಿ ಬರಿತೇವೆ ಮಕ್ಕಳೇ. ಹಾಗೆಯೇ ದಶಮಾಂಶ ಭಿನ್ನರಾಶಿಗಳನ್ನು ಓದುವುದು ಮತ್ತು ಬರೆಯುವುದು ಇದನ್ನು ಸಹ ಕಲ್ತಿದ್ರಿ ಮಕ್ಕಳೇ. ಹಾಗೆ ಉದ್ದಳತೆಗಳಲ್ಲಿ ಮತ್ತು ಹಣದಲ್ಲಿ ದಶಮಾಂಶದ ಬಳಕೆ ಮಾಡೋದನ್ನು ಸಹ ನೀವು ಕಲ್ತಿದ್ರಿ ಮಕ್ಕಳೇ. ಈಗ ಭಿನ್ನರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ನೀವಿಲ್ಲಿ ಹಲವಾರು ಬಾಲುಗಳಿವೆ ಅಂತ ನಾವು ಈಗ ಭಾವಿಸೋದಾದರೆ, ಇಲ್ಲಿ ನೀಲಿ ಬಣ್ಣದ ಬಾಲುಗಳು ಎಷ್ಟಿವೆ ಅದನ್ನು ನೀವು ದಶಮಾಂಶ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಹಾಗಾದರೆ ಹೇಗೆ ಬರಿಬೇಕು ಮಕ್ಕಳೇ? ದಶಮಾಂಶ ಭಿನ್ನರಾಶಿಗಳು ಅಂದರೆ ಛೇದ 10 ಇರಬೇಕು ಅಥವಾ 100 ಇರಬೇಕು, ಹೀಗಿರಬೇಕು ಅಲ್ವಾ ಮಕ್ಕಳೇ? ಮೊದಲನೇದಾಗಿ ನಾವು ನೀಲಿ ಬಣ್ಣದ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದ್ದನ್ನು ಭಿನ್ನರಾಶಿಗಳಲ್ಲಿ ಬರ್ಕೊಳ್ಳೋಣ ಮೊದಲನೇದಾಗಿ. ಆಮೇಲೆ ಅದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸೋಣ ಮಕ್ಕಳೇ. ಹಾಗಾದರೆ ಈಗೇನು ಮಾಡಬೇಕು ನಾವು ಭಿನ್ನರಾಶಿಯಲ್ಲಿ ಬರ್ಕೋಬೇಕು ಅಂದರೆ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ, ಒಟ್ಟು ಚೆಂಡುಗಳು ಎಷ್ಟಿವೆ ಅಂತ ಬರ್ಕೋಬೇಕು. ಹಾಗಾದರೆ ಒಟ್ಟು ಚೆಂಡುಗಳು 10 ಇವೆ ಮಕ್ಕಳೇ. ಇದರಲ್ಲಿ ನೀಲಿ ಬಣ್ಣದ ಚೆಂಡುಗಳು ಎಷ್ಟಿವೆ ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, ನೀಲಿ ಬಣ್ಣದ ಚೆಂಡುಗಳು 3 ಇವೆ ಮಕ್ಕಳೇ. ಹಾಗಾದರೆ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆಯ ಭಿನ್ನರಾಶಿ ರೂಪ 10ನೇ 3. ಯಾಕೆ ಹೇಳಿ? ಒಟ್ಟು ಚೆಂಡುಗಳು ಅದು ಛೇದವನ್ನು ಸೂಚಿಸುತ್ತೆ. ಅದರಲ್ಲಿ ನೀಲಿ ಬಣ್ಣದ ಚೆಂಡುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ, ಆ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆ ಅಂಶಕ್ಕೆ ಬರುತ್ತೆ. ಹಾಗಾದರೆ ಭಿನ್ನರಾಶಿ ರೂಪ 10ನೇ 3. ಈಗ ಇದನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಹಾಗಾದರೆ ಛೇದ 10 ಇದೆ ಅಂದರೆ ಬಿಂದು ಆದಮೇಲೆ 1 ಅಂಕೆ ಬರಬೇಕು. ಹಾಗಾದರೆ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆಯ ದಶಮಾಂಶ ಭಿನ್ನರಾಶಿ ರೂಪ ಎಷ್ಟು? 0.3. ಸುಲಭ ಆಯ್ತಲ್ವ ಮಕ್ಕಳೇ? ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚೆಂಡುಗಳಲ್ಲಿ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆಯನ್ನು ನೀವು ದಶಮಾಂಶ ರೂಪಕ್ಕೆ ಪರಿವರ್ತಿಸಬೇಕು. ಆದರೆ ಇಲ್ಲಿ ಎಷ್ಟು ಚೆಂಡುಗಳಿವೆ ಗಮನಿಸಿ ಮಕ್ಕಳೇ. ನೋಡೋಣವಾ? ಈಗ ಭಿನ್ನರಾಶಿ ರೂಪದಲ್ಲಿ ಬರೆಯೋಣವಾ? ಹಾಗಾದರೆ ಒಟ್ಟು ಚೆಂಡುಗಳು 5.
ಗಮನಿಸಿ, ಇಲ್ಲಿ 5 ಚೆಂಡುಗಳು ಇವೆ. ಇದರಲ್ಲಿ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆ 2. ಹೌದಲ್ವಾ? ಹಾಗಾದರೆ ನೀಲಿ ಬಣ್ಣದ ಚೆಂಡುಗಳನ್ನು ಸೂಚಿಸ್ತಕ್ಕಂಥ ಸಂಖ್ಯೆಯ ಭಿನ್ನರಾಶಿ ರೂಪ ಎಷ್ಟು ಮಕ್ಕಳೇ? 5ನೇ 2. ಮಕ್ಕಳೇ, ದಶಮಾಂಶ ಭಿನ್ನರಾಶಿಯಾಗಿ ಬರಿಬೇಕು ಅಂತಂದರೆ ಛೇದ ಎಷ್ಟಿರಬೇಕು? 10, 100 ಹೀಗಿರಬೇಕು. ಆದರೆ ಇಲ್ಲಿ ಛೇದ 10 ಇಲ್ವಲ್ಲ, 5 ಇದೆ. ಹಾಗಾದರೆ ಏನು ಮಾಡಬಹುದು ನಾವು ಅಲ್ವಾ? ಹಾಗಾದರೆ ಈ ಭಿನ್ನರಾಶಿಯನ್ನು 5ನೇ 2 ಛೇದ 10 ಇರುವ, ಗಮನಿಸಿ, ಛೇದ 10 ಇರುವ ಸಮಾನ ಭಿನ್ನರಾಶಿಯಾಗಿ ಬರ್ಕೋಬೇಕು ಮಕ್ಕಳೇ. ಹಾಗಾದರೆ ಸಮಾನ ಭಿನ್ನರಾಶಿಯನ್ನು ಹೇಗೆ ಮಾಡೋದು ನೋಡೋಣವಾ? ಈಗ ಎಷ್ಟು ಚೆಂಡುಗಳಿವೆ? 5 ಚೆಂಡುಗಳಿವೆ. 10 ಚೆಂಡುಗಳು ಪಡಿಬೇಕಂದ್ರೆ ಏನು ಮಾಡಬೇಕು? ಪುನಃ ಇದೇ ಚೆಂಡುಗಳನ್ನು ಮತ್ತೊಮ್ಮೆ ತಗೋಬೇಕು. ಹಾಗಾದರೆ ನಾವು ಮತ್ತೊಮ್ಮೆ ತಗೊಂಡಾಗ ಇಷ್ಟು ಅಂದರೆ 5ಕ್ಕೆ 2 ನೀಲಿ ಚೆಂಡುಗಳಾದರೆ 10ಕ್ಕೆ ಎಷ್ಟು ಚೆಂಡುಗಳು ಅಂತ ಪುನಃ ಅದನ್ನೇ ನಾವು ತಗೊಂಡ್ವಿ. ಈಗ ಒಟ್ಟು ಚೆಂಡುಗಳ ಸಂಖ್ಯೆ 10. ಇದರಲ್ಲಿ ನೀಲಿ ಚೆಂಡುಗಳ ಸಂಖ್ಯೆ 4. ಹಾಗಾದರೆ ನೀಲಿ ಚೆಂಡುಗಳನ್ನು ಸೂಚಿಸ್ತಕ್ಕಂಥ ಸಂಖ್ಯೆಯ ಭಿನ್ನರಾಶಿ ರೂಪ 10ನೇ 4. ಇದನ್ನು ನೀವು ದಶಮಾಂಶ ರೂಪದಲ್ಲಿ ಬರಿಬಹುದು ಅಲ್ವಾ? ಹಾಗಾದರೆ ನೀಲಿ ಬಣ್ಣದ ಚೆಂಡುಗಳ ಸಂಖ್ಯೆಯ ದಶಮಾಂಶ ಭಿನ್ನರಾಶಿ ರೂಪ 0.4. ಅರ್ಥ ಆಯ್ತಲ್ವಾ ಮಕ್ಕಳೇ? ಮಕ್ಕಳೇ, ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಒಂದು ಬಿಸ್ಕತ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಬಿಸ್ಕತ್ತನ್ನು ನಾವು ಸಮವಾಗಿ 2 ಭಾಗ ಮಾಡಿದ್ದೀವಿ. ಹಾಗಾದರೆ ಪ್ರತಿಯೊಂದು ಭಾಗನೂ ಏನು ಸೂಚಿಸುತ್ತೆ? ಆ 2 ಭಾಗಗಳಲ್ಲಿ ಒಂದು ಭಾಗ ಅಂದರೆ 2ನೇ 1 ಅಂತ ಸೂಚಿಸುತ್ತೆ. ಹಾಗಾದರೆ ಈ 2ನೇ 1 ಸಹ ನಾವು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಹಾಗಾದರೆ ಹೇಗೆ ಬರೆಯೋದು? ಇದನ್ನು ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಡು ಬರೋಣವಾ ಮಕ್ಕಳೇ? ಮಕ್ಕಳೇ, ಇದನ್ನು ಒಂದು ವಸ್ತು ಅಂತ ಪರಿಗಣಿಸೋದಾದರೆ ನಮಗೆ ಇದರ 2ನೇ 1 ಭಾಗದ ಅಂದರೆ ಈ ಒಂದು ವಸ್ತುವಿನಲ್ಲಿ ಸಮವಾದ 2 ಭಾಗ ಮಾಡಿದಾಗ ಆ ಒಂದು ಭಾಗವನ್ನು ನಾವು 2ನೇ 1 ಅಂತ ಕರಿತೇವೆ. ಈ 2ನೇ 1 ಇದರ ದಶಮಾಂಶ ಭಿನ್ನರಾಶಿ ರೂಪ ಬೇಕು. ಹಾಗಾದರೆ ದಶಮಾಂಶ ಭಿನ್ನರಾಶಿ ರೂಪ ಅಂದರೆ ಛೇದ ಎಷ್ಟಿರಬೇಕು ನಮಗೆ? ಛೇದ 10, 100, 1000 ಹೀಗಿರಬೇಕು. ಆದರೆ ಇದರಲ್ಲಿ 2ನೇ 1 ಅಂದರೆ ಛೇದ 2 ಇದೆ. ಹಾಗಾದರೆ ಇದನ್ನು ಹೇಗಾದರೂ ಮಾಡಿ ಛೇದ 10 ಬರೋ ಥರ ಮಾಡ್ಕೋಬಹುದಲ್ಲ? ಏನು ಮಾಡ್ಕೋಬೋದು? ಈ ಒಂದು ವಸ್ತುವನ್ನು ಸಮವಾದ 10 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಈ ಒಂದು ವಸ್ತುವನ್ನು ಸಮ 10 ಭಾಗಗಳನ್ನಾಗಿ ಮಾಡಿದ್ರೆ ನಮಗೆ 10ನೇ 1 ಭಾಗ ಇಷ್ಟು ಸಿಗುತ್ತೆ ಮಕ್ಕಳೇ. ಹಾಗಾದರೆ ಇಲ್ಲಿ ಗಮನಿಸಬೇಕು, ಇದು ಇಡೀ ಒಂದು ಭಾಗ, ಒಂದು ವಸ್ತು, ಪೂರ್ಣ ವಸ್ತು. ಇದು 2ನೇ 1, ಇದು 2ನೇ 1. ಇದು ಎರಡೂ ಸೇರಿಸಿದ್ರೆ ನಮಗೆ 2ನೇ 2 ಅಂದರೆ ಒಂದು ವಸ್ತು ಆಗುತ್ತೆ. ಇದು 10ನೇ 1 ಅಂತಕ್ಕಂಥ 10 ಭಾಗಗಳು ಸೇರಿ ಒಂದು ವಸ್ತು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನಾವೇನು ಮಾಡೋಣ? 2ನೇ 1ಕ್ಕೆ ಈ ಭಾಗಕ್ಕೆ ಎಷ್ಟು ನಾವು 10ನೇ 1ಗಳನ್ನು ತಗೋಬಹುದು ಅನ್ನೋದನ್ನು ನೋಡೋಣ. ನೋಡಿ ಮಕ್ಕಳೇ, ಎಷ್ಟು ತಗೊಂಡ್ವಿ ನಾವು 2ನೇ 1ಕ್ಕೆ? 1, 2, 3, 4, 5. ಗಮನಿಸಿ, ಇಲ್ಲಿ 1, 2, 3, 4, 5. ಈ 5 10ನೇ 1ಗಳು ಸೇರಿ ನಮಗೆ 2ನೇ 1 ಆಯಿತು. ಹಾಗಾದರೆ ಈ 2ನೇ 1ನ್ನು ನಾವು 10ನೇ 1 5 ಸೇರಿದ್ರೆ 10ನೇ 5 ಆಗುತ್ತಲ್ವಾ? 2ನೇ 1ನ್ನು 10ನೇ 5 ಅಂತ
ಕರಿಬಹುದು. ಹಾಗಾದರೆ 2ನೇ 1 10ನೇ 5 ಅಂತ ಬರಿಬಹುದು. ಮಕ್ಕಳೇ, 2ನೇ 1 10ನೇ 5 ಅಂತ ಹೇಗೆ ಪಡ್ಕೋಬಹುದು? ನೋಡಿ ಮಕ್ಕಳೇ, ಛೇದ 10 ಬೇಕು. 2ನ್ನ ಯಾವುದರಿಂದ ಗುಣಿಸಿದ್ರೆ ನಮಗೆ 10 ಬರುತ್ತೆ? 2ನ್ನ 5ರಿಂದ ಗುಣಿಸಿದ್ರೆ 10 ಬರುತ್ತೆ. ಹಾಗಾದರೆ ನಾವು ಛೇದನ ಯಾವ ಸಂಖ್ಯೆಯಿಂದ ಗುಣಿಸ್ತೀವೋ ಅಂಶನೂ ಸಹ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಬರ್ತಕ್ಕಂಥ ಭಿನ್ನರಾಶಿನೇ ಈ 2ನೇ 1ಕ್ಕೆ ಸಮಾನ ಭಿನ್ನರಾಶಿ ಆಗುತ್ತೆ ಮಕ್ಕಳೇ. ಹಾಗಾದರೆ 2ನೇ 1 ಅಂಶನೂ ಸಹ 5ರಿಂದ ಗುಣಿಸ್ಬೇಕು, ಛೇದನೂ ಸಹ 5ರಿಂದ ಗುಣಿಸ್ಬೇಕು. ನಮಗೆ 1 5 5, 2 5 10, 10ನೇ 5 ಸಮಾನ ಭಿನ್ನರಾಶಿ ಸಿಗುತ್ತೆ. ನಿಮಗೆ ಗೊತ್ತಿದೆ ಮಕ್ಕಳೇ, ಛೇದದಲ್ಲಿ 10 ಇದ್ದರೆ ಅಥವಾ 100 ಇದ್ದರೆ ಅಥವಾ 1000 ಇದ್ದರೆ ನಾವು ದಶಮಾಂಶ ಭಿನ್ನರಾಶಿಗಳ ರೂಪದಲ್ಲಿ ಬರಿಬಹುದು ಅಂತ. ಹಾಗಾದರೆ 10ನೇ 5 ಅಂದರೆ ಅದನ್ನು ಹೇಗೆ ಬರಿಬಹುದು? 0.5 ಅಂತ ಬರಿಬಹುದು. ಮಕ್ಕಳೇ, ಚಟುವಟಿಕೆ ಮೂಲಕ ನೀವು ಯಾವುದೇ ಒಂದು ಭಿನ್ನರಾಶಿಯನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರಿಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ ಅಲ್ವಾ ಮಕ್ಕಳೇ? ಹಾಗಾದರೆ ಏನೇನು ಮಾಡಬೇಕು ನಾವು? ನೀಡಿರ್ತಕ್ಕಂಥ ಭಿನ್ನರಾಶಿಯನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರಿಬೇಕಾದ್ರೆ ನಾವು ಆ ಭಿನ್ನರಾಶಿಯ ಛೇದ 10 ಅಥವಾ 100 ಅಥವಾ 1000 ಇರ್ತಕ್ಕಂಥ ಸಮಾನ ಭಿನ್ನರಾಶಿಗಳಾಗಿ ಬರ್ಕೋಬೇಕು ಮಕ್ಕಳೇ. ಹಾಗಾದರೆ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಪಡಿಬೇಕು? ನೋಡಿ, ನೀಡಿರುವ ಭಿನ್ನರಾಶಿಯ ಸಮಾನ ಭಿನ್ನರಾಶಿ ಪಡಿಬೇಕು ಅಂದರೆ ನಾವು ಆ ಭಿನ್ನರಾಶಿಯ ಅಂಶ ಮತ್ತು ಛೇದ ಇವೆರಡನ್ನೂ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಮಕ್ಕಳೇ. ಹಾಗಾದರೆ ನಾವು ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಯನ್ನು ದಶಮಾಂಶ ಭಿನ್ನರಾಶಿಯಾಗಿ ಸುಲಭವಾಗಿ ಪರಿವರ್ತಿಸಬಹುದು ಮಕ್ಕಳೇ. ಇಲ್ಲಿ ನೋಡೋಣ, 2ನೇ 1 ಭಿನ್ನರಾಶಿ ಕೊಟ್ಟಿದ್ದಾರೆ. ಛೇದ ಏನು ಬರಬೇಕು? 10 ಅಥವಾ 100 ಅಥವಾ 1000. ನಮಗೆ ಯಾವ್ದು ಸುಲಭ? 2ರ ಮಗ್ಗೆಯಲ್ಲಿ 10 ಬರುತ್ತಲ್ವಾ? 2 5 10. ಹಾಗಾದರೆ 2ನೇ 1 ನಾವು ಛೇದ 10 ಮಾಡ್ಕೋಬೇಕು. ಹಾಗಾದರೆ ಆ 1 ಮತ್ತು 2 ಅಂದರೆ ಅಂಶ ಮತ್ತು ಛೇದ ಎರಡನ್ನೂ ನಾವು 5ರಿಂದ ಗುಣಾಕಾರ ಮಾಡ್ತಾ ಇದ್ದೀವಿ. ಯಾಕೆ 5ರಿಂದನೇ ಗುಣಾಕಾರ ಮಾಡ್ತಾ ಇದ್ದೀವಿ? ಯಾಕೆ ಅಂದರೆ ನಮಗೆ ಛೇದ 10 ಬರಬೇಕು. 2 5 10. ಹಾಗಾಗಿ 5ರಿಂದ ಗುಣಾಕಾರ ಮಾಡ್ತಾ ಇದ್ದೀವಿ. ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ? 10ನೇ 5. ಇದು 2ನೇ 1ಕ್ಕೆ ಸಮಾನ ಭಿನ್ನರಾಶಿ ಆಯಿತು ಮಕ್ಕಳೇ. ಈಗ ಸುಲಭ ಅಲ್ವಾ ಇದನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯೋದು? ಹೌದಲ್ವಾ ಮಕ್ಕಳೇ? ಹಾಗಾದರೆ ದಶಮಾಂಶ ಭಿನ್ನರಾಶಿ ರೂಪ ಏನು? 0.5. ಹಾಗಾದರೆ 2ನೇ 1 ಅಥವಾ ಅರ್ಧ ಅಂತೇನು ಕರಿತೀವಲ್ಲ ಅದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ 0.5 ಅಂತ ಸೂಚಿಸಬಹುದು ಮಕ್ಕಳೇ. ಮಕ್ಕಳೇ, ಇಲ್ಲಿ ಕೆಲವು ಭಿನ್ನರಾಶಿಗಳು ಇವೆ ಮಕ್ಕಳೇ. ನೀವು ಗಮನಿಸಿ, ಎಲ್ಲ ಭಿನ್ನರಾಶಿಗಳ ಛೇದಗಳು 10, 100 ಹೀಗಿಲ್ಲ, ಬೇರೆ ಬೇರೆ ಛೇದಗಳು ಇವೆ. ಹಾಗಾದರೆ ಈ ಎಲ್ಲ ಭಿನ್ನರಾಶಿಗಳನ್ನು ಸಹ ನಾವು ಛೇದವನ್ನು 10 ಅಥವಾ 100 ಇರ್ತಕ್ಕಂಥ ಸಮಾನ ಭಿನ್ನರಾಶಿಗಳಾಗಿ ಪಡ್ಕೊಂಡು ಆಮೇಲೆ ಅದನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಈಗ ಮೊದಲನೇ ಉದಾಹರಣೆ ನೋಡೋಣ. 4ನೇ 1. 4ನೇ 1 ಮಕ್ಕಳ ಛೇದ 4 ಇದೆ. 4ರ ಮಗ್ಗೆಯಲ್ಲಿ 10 ಬರುತ್ತಾ ಮಕ್ಕಳೇ? 4 1 4, 4 2 8, 4 3 12. ಹಾಗಾದರೆ 10 ಬರಲ್ಲ. ಹಾಗಾದರೆ ಛೇದ ನಾವು 10 ಮಾಡ್ಕೋಬೇಕಾ? ಬೇಡ, ನಾವು 100 ಸಹ ಮಾಡ್ಕೋಬಹುದು. ನೋಡೋಣವಾ? ಈಗ ನಿಮಗೆ ಒಂದು ಸಣ್ಣ ಸುಳುಹು ಕೊಡ್ತೀನಿ. 100ನ್ನು 4ರಿಂದ ಭಾಗಿಸಿ ಮಕ್ಕಳೇ. ಭಾಗಲಬ್ಧ ಎಷ್ಟು ಬರುತ್ತೆ? 25 ಬರುತ್ತೆ. ಅಂದರೆ 4 25 100. ಈಗ ನೀವು ಛೇದ 4ನ್ನು 100 ಮಾಡ್ಕೋಬೇಕು ಅಂದರೆ ಎಷ್ಟರಿಂದ ಗುಣಾಕಾರ ಮಾಡ್ತೀರಾ? ಅಂಶನೂ ಛೇದನೂ 25ರಿಂದ ಗುಣಾಕಾರ ಮಾಡ್ಕೋತೀರಾ ಮಕ್ಕಳೇ. ಹಾಗಾದರೆ 4ನೇ 1 ಈ ಭಿನ್ನರಾಶಿಯ ಅಂಶನೂ ಸಹ 25ರಿಂದ ಗುಣಾಕಾರ ಮಾಡಿದ್ವಿ,
ಛೇದನ್ನು ಸಹ 25ರಿಂದ ಗುಣಾಕಾರ ಮಾಡಿದ್ವಿ. ಮಾಡಿದಾಗ ನಮಗೆ ಸಮಾನ ಭಿನ್ನರಾಶಿ ಎಷ್ಟು ಬಂತು? 4 25 100, 1 25 25. ಹಾಗಾದರೆ 100ನೇ 25 ಸಮಾನ ಭಿನ್ನರಾಶಿ ಸಿಕ್ತು ನಮಗೆ. ಹಾಗಾದರೆ ಛೇದ 100 ಬಂದ್ಬಿಡ್ತು. ಹಾಗಾದರೆ ಇದನ್ನು ನಾವು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರಿಬಹುದು ಮಕ್ಕಳೇ. ಹಾಗಾದರೆ ಬಿಂದು ಆದಮೇಲೆ 2 ಅಂಕೆ ಇರಬೇಕಲ್ವಾ? ಹಾಗಾದರೆ ಇದು 0.25. ಹಾಗಾದರೆ 4ನೇ 1ರ ದಶಮಾಂಶ ಭಿನ್ನರಾಶಿಯ ರೂಪ 0.25. ಹೀಗೆ 2ನೇ ಉದಾಹರಣೆ ತಗೊಳ್ಳೋಣ. 20ನೇ 7. 20ನೇ ಮಗ್ಗಿ ಬರುತ್ತಲ್ವಾ? 20 ಎಷ್ಟರಲ್ಲೇ 100? ಸರಿಯಾಗಿ ಹೇಳಿದ್ರಿ, 25 100. ಹಾಗಾದರೆ ಈ ಭಿನ್ನರಾಶಿಯನ್ನು ಸಮಾನ ಭಿನ್ನರಾಶಿ ಪಡ್ಕೋಬೇಕು ಅಂತಂದರೆ ನಾವು 5ರಿಂದ ಗುಣಾಕಾರ ಮಾಡಬೇಕು, ಅಂಶ ಮತ್ತು ಛೇದ ಎರಡನ್ನು. ಹಾಗಾದರೆ 25 100, 7 35 ಸಮಾನ ಭಿನ್ನರಾಶಿ. 20ನೇ 7ಕ್ಕೆ ಸಮಾನ ಭಿನ್ನರಾಶಿ ಯಾವ್ದು ಸಿಕ್ತು ನಮಗೆ? 100ನೇ 35. ಈಗ ಇದರ ದಶಮಾಂಶ ಭಿನ್ನರಾಶಿ ರೂಪ ಎಷ್ಟು ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, 0.35. ಹಾಗೆ 3ನೇ ಉದಾಹರಣೆ ನೋಡೋಣ. 25ನೇ 6. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, 4 25 100 ಆದರೆ 25 4 100 ಆಗುತ್ತೆ ಅಲ್ವಾ ಮಕ್ಕಳೇ? ಹಾಗಾದರೆ ಈ ಭಿನ್ನರಾಶಿಯಲ್ಲಿ ಛೇದ 100 ಪಡಿಬೇಕು ಅಂದರೆ ನಾವು ಅಂಶ ಮತ್ತು ಛೇದ ಎರಡನ್ನೂ 4ರಿಂದ ಗುಣಾಕಾರ ಮಾಡಬೇಕು ಮಕ್ಕಳೇ. ಹಾಗಾದರೆ 25 4 100, ಹಾಗೆ 6 4 24. ಹಾಗಾದರೆ 25ನೇ 6ಕ್ಕೆ ಸಮಾನ ಭಿನ್ನರಾಶಿ 100ನೇ 24 ಸಿಕ್ತು. ಇದರ ಒಂದು ದಶಮಾಂಶ ಭಿನ್ನರಾಶಿ ರೂಪ ಎಷ್ಟು ಬಂತು? 0.24. ಮಕ್ಕಳೇ, ಎಲ್ಲ ಕಡೆ ನೀವು ಗಮನಿಸ್ತಾ ಇರಬೇಕು, ಬಿಂದು ಆದಮೇಲೆ ಬರ್ತಕ್ಕಂಥ ಅಂಕಿಗಳನ್ನು ನಾವು ಕೂಡಿಸಿ ಓದಬಾರ್ದು. ನೆನಪಿದೆ ಅಲ್ವಾ? ಮೊದಲನೇ ಅವಧಿಯಲ್ಲಿ ಕಲ್ತಿದ್ರಿ ಅಲ್ವಾ ನೀವು? ಹಾಂ, ಈಗ ಇನ್ನೊಂದು ಉದಾಹರಣೆ ನೋಡೋಣ. 50ನೇ 42. 50 ಎಷ್ಟರಲ್ಲ 100 ಬರುತ್ತೆ? 50 ಎರಡು ನೋಟ್ ತೊಗೊಂಡ್ರೆ 100 ರೂಪಾಯಿ ಆಗುತ್ತಲ್ವಾ? ಹಾಗಾದರೆ 52 100, 42 2 84. 50ನೇ 42ಕ್ಕೆ ಸಮಾನ ಭಿನ್ನರಾಶಿ 100ನೇ 84 ಬಂತು ಮಕ್ಕಳೇ. ಇದರ ಭಿನ್ನರಾಶಿ ರೂಪ 0.84. ಇಲ್ಲಿ ಒಂದು ಪಟ್ಟಿಯನ್ನು ನಾವು ಗಮನಿಸ್ಕೊಳ್ಳೋಣ. ಏನೇನಿದೆ? ಭಿನ್ನರಾಶಿಗಳು ಕೊಟ್ಟಿದ್ದಾರೆ. ಈ ಭಿನ್ನರಾಶಿಯಲ್ಲಿ ಛೇದ ಯಾವ್ಯಾವುದು ಅಂತ ಗುರುತಿಸ್ಕೊಳ್ಳೋಣ. ಛೇದದಲ್ಲಿ ಸೊನ್ನೆಗಳು ಎಷ್ಟಿವೆ ಅಂತ ಗುರುತಿಸ್ಕೊಳ್ಳೋಣ. ಅದರ ದಶಮಾಂಶ ರೂಪ ಹೇಗೆ ಬರಿಬೇಕು ಅನ್ನೋದು ಸಹ ಗುರುತಿಸ್ಕೊಳ್ಳೋಣ. ಈ ಛೇದದಲ್ಲಿರತಕ್ಕಂಥ ಸೊನ್ನೆಗೂ ಮತ್ತು ದಶಮಾಂಶ ರೂಪಕ್ಕೂ ಏನಾದರೂ ಹೋಲಿಕೆಗಳು ಇವೆಯಾ ಅಥವಾ ಸಂಬಂಧ ಇದೆಯಾ ನೋಡೋಣ. ಇಲ್ಲಿ ಗುರುತಿಸ್ಕೊಳ್ಳೋಣ. ಮೊದಲನೇ ಉದಾಹರಣೆ 10ನೇ 5. 10ನೇ 5 ಛೇದ ಏನು ಮಕ್ಕಳೇ? 10. ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ? ಒಂದೇ ಸೊನ್ನೆ ಇದೆ. ದಶಮಾಂಶ ರೂಪ ಏನು? 0.5. ಮಕ್ಕಳೇ, ಬಿಂದು ಆದಮೇಲೆ ಬಿಂದುವಿನ ಬಲಗಡೆಗೆ ಎಷ್ಟು ಅಂಕಿಗಳಿವೆ ಮಕ್ಕಳೇ? ಒಂದೇ ಅಂಕಿ. ಮತ್ತೊಮ್ಮೆ ಗಮನಿಸಿ, ಛೇದ 10. ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ? 1 0. ಬಿಂದು ಆದಮೇಲೆ ಎಷ್ಟು ಅಂಕಿಗಳಿವೆ? ಒಂದೇ ಅಂಕಿ. ಇಲ್ಲೇನೋ ಗುರುತು ಹಿಡಿತಾ ಇದ್ದೀರಲ್ವಾ ಮಕ್ಕಳೇ? ನೋಡೋಣ, ಇನ್ನೂ ಉಳಿದಿರತಕ್ಕಂಥ ಉದಾಹರಣೆಗಳನ್ನು ನೋಡೋಣ. 2ನೇ ಉದಾಹರಣೆ 100ನೇ 52. ಹಾಗಾದರೆ ಛೇದ ಎಷ್ಟು ಮಕ್ಕಳೇ? 100. ಛೇದದಲ್ಲಿ ಸೊನ್ನೆಗಳು ಎಷ್ಟಿವೆ? 2. ದಶಮಾಂಶ ರೂಪ ಯಾವುದು ಮಕ್ಕಳೇ? 0.52. ಮಕ್ಕಳೇ, ಬಿಂದು ಆದಮೇಲೆ ಎಷ್ಟು ಅಂಕಿಗಳಿವೆ ಇಲ್ಲಿ ಬಲಗಡೆಗೆ? 2 ಅಂಕೆಗಳು. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ? 2. ಬಿಂದು ಆದಮೇಲೆ ಎಷ್ಟು ಅಂಕೆಗಳಿವೆ ಇಲ್ಲಿ? 2. ಹಾಂ, ಏನೋ ನಿಮಗೆ ಸುಳುಹು ಸಿಗ್ತಾ ಇದೆ. 3ನೇ ಉದಾಹರಣೆ ನೋಡೋಣ. 100ನೇ 153. ಛೇದ ಯಾವುದು ಮಕ್ಕಳೇ? ಛೇದ 100. ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ? 2. ಹಾಗಾದರೆ ಬಿಂದು ಆದಮೇಲೆ ಬಿಂದುವಿನ ಬಲಗಡೆಗೆ ಎಷ್ಟು ಅಂಕೆಗಳಿವೆ? 2 ಅಂಕೆಗಳು. ದಶಮಾಂಶ ರೂಪ 1.53. ಮಕ್ಕಳೇ, ಇನ್ನೊಂದು ಉದಾಹರಣೆ 10ನೇ 283. ಛೇದ 10.
ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ 1. ದಶಮಾಂಶ ರೂಪ 28.3. ಮಕ್ಕಳೇ ಗಮನಿಸಿ, ಇಲ್ಲಿ ಬಿಂದು ಆದಮೇಲೆ ಬಲಗಡೆಗೆ ಒಂದೇ ಅಂಕೆ ಇದೆ. ಹಾಗಾದರೆ ಇಲ್ಲಿ ಒಟ್ಟಾರೆಯಾಗಿ ನೀವು ಏನೋ ಒಂದು ಛೇದದಲ್ಲಿರೋಂಥ ಸೊನ್ನೆಗಳ ಸಂಖ್ಯೆಗೂ ಬಿಂದು ಆದಮೇಲೆ ಬರ್ತಕ್ಕಂಥ ಅಂಕೆಗಳ ಸಂಖ್ಯೆಗೂ ಏನೋ ನೀವು ಗುರ್ತನ್ನು, ಹೋಲಿಕೆಯನ್ನು, ಸಂಬಂಧವನ್ನು ಕಲ್ಪಿಸ್ತಾ ಇದ್ದೀರಾ ಅಲ್ವಾ? ಗುರ್ತು ಹಿಡಿದ್ರಾ ಏನು ಅಂತ? ಮಕ್ಕಳೇ, ಛೇದದಲ್ಲಿ ಎಷ್ಟು ಸೊನ್ನೆಗಳಿರ್ತಾವೋ ನಾವು ಬಿಂದು ಆದಮೇಲೆ ಅಷ್ಟು ಅಂಕೆಗಳನ್ನು ದಶಮಾಂಶ ರೂಪದಲ್ಲಿ ಪಡ್ಕೋತೀವಿ ಮಕ್ಕಳೇ. ಹಾಗಾದರೆ ದಶಮಾಂಶ ರೂಪದಲ್ಲಿ ಬರಿಬೇಕಾದ್ರೆ ನಾವು ಏನೇನು ಮಾಡಬಹುದು ಗಮನಿಸಿ ಮಕ್ಕಳೇ. ಇಲ್ಲಿ ಭಿನ್ನರಾಶಿಯಲ್ಲಿನ ಛೇದವು 10 ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಒಂದು ಅಂಕಿಯನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಮಕ್ಕಳೇ. ಹಾಗೆ ಭಿನ್ನರಾಶಿಯಲ್ಲಿನ ಛೇದ 100 ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ 2 ಅಂಕಿಗಳನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಮಕ್ಕಳೇ. ಗೊತ್ತಾಯ್ತಲ್ವ ನಿಮಗೆ ದಶಮಾಂಶ ಬಿಂದು ಎಷ್ಟು ಅಂಕೆಗಳನ್ನು ಬಲಗಡೆಯಿಂದ ಬಿಟ್ಬಿಟ್ಟು ಇಡಬೇಕು ಅಂತ? 10 ಇದ್ದರೆ 1 ಅಂಕೆ ಬಿಟ್ಬಿಟ್ಟು ಬಿಂದು ಇಡಬೇಕು. 100 ಇದ್ದರೆ, ಛೇದದಲ್ಲಿ 100 ಇದ್ದರೆ 2 ಸ್ಥಾನಗಳ ಅಥವಾ 2 ಅಂಕೆಗಳನ್ನು ಬಿಟ್ಬಿಟ್ಟು ಬಿಂದುವನ್ನು ಇಡಬೇಕು ಮಕ್ಕಳೇ. ಅದು ಬಲಗಡೆಯಿಂದ, ಎಡಗಡೆಯಿಂದ ಅಲ್ಲ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಈಗ ದಶಮಾಂಶ ಭಿನ್ನರಾಶಿಗಳನ್ನು ನಾವು ಭಿನ್ನರಾಶಿಗಳಾಗಿ ಪರಿವರ್ತಿಸಬೇಕು, ಅಂದರೆ ಸಾಮಾನ್ಯ ಭಿನ್ನರಾಶಿಗಳಾಗಿ ಬರ್ಕೋಬೇಕು ಮಕ್ಕಳೇ. ಒಂದು ಉದಾಹರಣೆ ನೋಡಿ. 0.7. 0.7. ಈ ಬಿಂದು 7 ಅಂತಕ್ಕಂಥದ್ದು ದಶಾಂಶ ಸ್ಥಾನದಲ್ಲಿದೆ ಈ 7. ಹಾಗಾದರೆ ಇದು 10ರಲ್ಲಿ 7 ಭಾಗ ಮಕ್ಕಳೇ. ಇದನ್ನು 10ನೇ 7 ಅಂತ ಭಿನ್ನರಾಶಿ ರೂಪದಲ್ಲಿ ಬರೆದ್ವಿ ಮಕ್ಕಳೇ. ಇಲ್ಲಿ ಗಮನಿಸಿ, 10 ಸಮಭಾಗಗಳಲ್ಲಿ 7 ಭಾಗಗಳಿಗೆ ಬಣ್ಣ ಹಾಕಿದ್ದೀವಿ. ಚಿತ್ರದ ಮೂಲಕ ನಿಮಗೆ ಅರ್ಥ ಆಯ್ತಲ್ವ 10ನೇ 7 ಅಂತಕ್ಕಂಥದ್ದು. ಹಾಗೆಯೇ 0.43. ಹಾಗಾದರೆ ಬಿಂದು ಆದಮೇಲೆ ಎಷ್ಟು ಅಂಕೆಗಳಿವೆ ಇಲ್ಲಿ ಮಕ್ಕಳೇ? 2 ಅಂಕೆಗಳು. ಹಾಗಾದರೆ ಛೇದದಲ್ಲಿ ಎಷ್ಟು ಬರಬೇಕು ನಮಗೆ? 100 ಬರಬೇಕು. ಹಾಗಾದರೆ ಇದರ ಭಿನ್ನರಾಶಿಯ ರೂಪ 143. 143 ಮಕ್ಕಳೇ. ಇಲ್ಲೂ ಸಹ ಒಂದು ಪಟ್ಟಿಯನ್ನು ನೋಡೋಣ ನಾವು. ಇಲ್ಲಿ ಏನೇನಿದೆ, ಈ ಕೋಷ್ಟಕದಲ್ಲಿ ಏನೇನಿದೆ? ದಶಮಾಂಶ ಭಿನ್ನರಾಶಿಗಳು ಇವೆ. ದಶಮಾಂಶ ಇಲ್ಲದೆ ಅಂದರೆ ಬಿಂದು ಇಲ್ಲದೆ ಆ ಸಂಖ್ಯೆಯನ್ನು ಹೇಗೆ ಬರ್ಕೊಳ್ಬೇಕು ಅದು ಸಹ ಇದೆ. ದಶಮ ಸ್ಥಾನ ಸಂಖ್ಯೆಗಳು ಅಂದರೆ ಬಿಂದು ಆದಮೇಲೆ ಎಷ್ಟು ಅಂಕೆಗಳು ಇವೆ ಬಲಗಡೆಗೆ ಅಂತಕ್ಕಂಥದ್ದನ್ನು ನಮೂದು ಮಾಡಿದ್ದಾರೆ. ಹಾಗೆ ಛೇದ ಏನು ಬರಬೇಕು ಮತ್ತು ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನು ಬರಿಬೇಕು ಮಕ್ಕಳೇ. ಇಲ್ಲಿ ಮೊದಲನೇ ಉದಾಹರಣೆ ನೋಡೋಣ. 0.4. ಇದು ದಶಮಾಂಶ ಭಿನ್ನರಾಶಿ. ಬಿಂದು ತೆಗೆದುಬಿಟ್ರೆ ಏನು ಸಿಗುತ್ತೆ ನಮಗೆ? 0.4 ಅಂದರೆ 4 ಅಲ್ವಾ ಮಕ್ಕಳೇ? ದಶಮ ಸ್ಥಾನ ಸಂಖ್ಯೆಗಳು ಅಂದರೆ ಬಿಂದು ಆದಮೇಲೆ ಎಷ್ಟು ಅಂಕೆಗಳಿವೆ ಮಕ್ಕಳೇ? ಒಂದೇ ಅಂಕೆ ಇದೆ. ಇಲ್ಲಿ 1 ಅಂತ ಬರ್ಕೊಳ್ಬೇಕು. ಹಾಗಾದರೆ ಬಿಂದು ಆದಮೇಲೆ ಒಂದೇ ಅಂಕೆ ಇದ್ದರೆ ಛೇದ ಏನು ಬರಬೇಕು ಮಕ್ಕಳೇ? ನಮಗೆ 10 ಬರಬೇಕು. ಹಾಗಾದರೆ ನಮಗೆ ಸಿಗ್ತಕ್ಕಂಥ ಭಿನ್ನರಾಶಿ ಯಾವುದು? 10ನೇ 4. ಎರಡನೇ ಉದಾಹರಣೆ ನೋಡೋಣ. 1.8. ಬಿಂದು ತೆಗೆದುಬಿಡಿ, ಏನು ಸಿಗುತ್ತೆ ನಮಗೆ? 18. ಬಿಂದು ಆದಮೇಲೆ ಎಷ್ಟು ಅಂಕೆಗಳಿವೆ? ಒಂದೇ, ಅಂದರೆ ದಶಮ ಸ್ಥಾನ ಸಂಖ್ಯೆಗಳು ಒಂದೇ. ಹಾಗಾದರೆ ಛೇದದಲ್ಲಿ 10 ಬರಬೇಕು. ನಮಗೆ ಬರ್ತಕ್ಕಂಥ ಭಿನ್ನರಾಶಿ 10ನೇ 18. ಮಕ್ಕಳೇ, ಇಲ್ಲಿ ದಶಮಾಂಶ ಬಿಂದು ಇಲ್ಲದೆ ನಾವು ಯಾವ ಸಂಖ್ಯೆಯನ್ನು ಗುರುತಿಸ್ಕೊಂಡಿರ್ತೀವಲ್ಲ ಅದು ಅಂಶಕ್ಕೆ ಹೋಗುತ್ತೆ. ಮತ್ತು ಛೇದ ಏನು ಗುರುತಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಬರ್ಕೋಬೇಕು. ಹಾಗಾದರೆ ನಮಗೆ ಬರ್ತಕ್ಕಂಥ ಭಿನ್ನರಾಶಿ 10ನೇ 18. ಮೂರನೇ ಉದಾಹರಣೆ ನೋಡೋಣ. 0.04. ಬಿಂದು ತೆಗೆದುಬಿಡಿ, ನಮಗೆ ಏನು ಸಿಗುತ್ತೆ? 0.04. ಈ 0.04 ನಾವು ಬರೀ 4 ಅಂತ ಬರ್ಕೋಬಹುದು. ಬಿಂದು ಆದಮೇಲೆ ಎಷ್ಟು ಸ್ಥಾನ ಇದೆ ಇಲ್ಲಿ?
2 ಸ್ಥಾನಗಳು, ಅಂದರೆ ದಶಮ ಸ್ಥಾನ ಸಂಖ್ಯೆಗಳು 2 ಇವೆ. ಹಾಗಾದರೆ ಛೇದದಲ್ಲಿ ನಮಗೆ 100 ಬರಬೇಕು. ಹಾಗಾದರೆ ನಮಗೆ ಸಿಗ್ತಕ್ಕಂಥ ಭಿನ್ನರಾಶಿ 100ನೇ 4. ಮಕ್ಕಳೇ, ಇನ್ನೊಂದು ಉದಾಹರಣೆ ನೋಡೋಣ. 1.67 ಬಿಂದು ತೆಗೆದಾಗ 167 ಆಗತ್ತೆ. ಬಿಂದು ಆದಮೇಲೆ 2 ದಶಮ ಸ್ಥಾನಗಳಿರೋದ್ರಿಂದ ಇಲ್ಲಿ 2 ಅಂತ ಬರ್ಕೊಂಡಿದ್ದೀವಿ. ಹಾಗೆ ದಶಮ ಸ್ಥಾನಗಳು 2 ಇರೋದ್ರಿಂದ ನಾವಿಲ್ಲಿ ಛೇದ 100 ಅಂತ ಗುರುತಿಸ್ಕೊಂಡಿದ್ದೀವಿ. ನಮಗೆ ಸಿಗ್ತಕ್ಕಂಥ ಭಿನ್ನರಾಶಿ 100ನೇ 167. ಹಾಗಾದರೆ ಮಕ್ಕಳೇ, ದಶಮಾಂಶ ಭಿನ್ನರಾಶಿಯಾಗಿ ಬರಿಬೇಕಾದ್ರೆ ನಾವು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ನೋಡಿ. ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರ್ಕೋಬೇಕು. ಅದು ಭಿನ್ನರಾಶಿಯಲ್ಲಿನ ಅಂಶ ಆಗತ್ತೆ ಮಕ್ಕಳೇ. 2ನೇ ಪಾಯಿಂಟು, ದಶಮಾಂಶ ಭಿನ್ನರಾಶಿಯಲ್ಲಿನ ದಶಮಾಂಶಗಳನ್ನು ಅಂದರೆ ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳನ್ನು ಎಣಿಸ್ಕೋಬೇಕು ಮಕ್ಕಳೇ. ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟು ಸೊನ್ನೆಗಳನ್ನು ನಾವು 1ರ ಪಕ್ಕ ಬರ್ಕೋಬೇಕು. ಇದು ಛೇದ ಆಗತ್ತೆ ಮಕ್ಕಳೇ. ಗೊತ್ತಾಯ್ತಲ್ವಾ ನಾವು ಹೇಗೆ ದಶಮಾಂಶ ಭಿನ್ನರಾಶಿಯನ್ನು ಸಾಮಾನ್ಯ ಭಿನ್ನರಾಶಿಯಾಗಿ ಬರಿಬೇಕು ಅಂತ. ಹಾಗಾದರೆ ಈ ಅವಧಿಯಲ್ಲಿ ನಾವು ಏನೇನು ಕಲಿತ್ವಿ ಮಕ್ಕಳೇ? ಭಿನ್ನರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸೋದನ್ನು ಕಲಿತ್ವಿ. ಹಾಗೆ ದಶಮಾಂಶ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳಾಗಿ ಪರಿವರ್ತಿಸೋದನ್ನು ಸಹ ಕಲ್ತ್ಕೊಂಡ್ವಿ ಮಕ್ಕಳೇ. ನಿಮಗೆ ಒಂದು ಗೃಹ ಕಾರ್ಯ ಸಹ ಕೊಡ್ತಾ ಇದ್ದೇನೆ. ಈ ಹೋಮ್ವರ್ಕನ್ನು ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ತೋರಿಸಿ ಮಕ್ಕಳೇ. ತಪ್ಪಿದರೆ ಸರಿಪಡಿಸ್ಕೊಳ್ಳಿ. ತೋರಿಸ್ತೀರಾ ಅಲ್ವಾ ಮಕ್ಕಳೇ? ನಾನು ಪ್ರಶ್ನೆಯನ್ನು ಓದ್ತೇನೆ, ಬರ್ಕೊಳ್ಳಿ ಮಕ್ಕಳೇ. ಮೊದಲನೇ ಪ್ರಶ್ನೆ, ಕೆಳಗಿನ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಬರೆಯಿರಿ. ಎ 10ನೇ 16, ಬಿ 100ನೇ 7, ಸಿ 100ನೇ 861. ಎರಡನೇ ಪ್ರಶ್ನೆ, ಕೆಳಗಿನ ದಶಮಾಂಶ ಭಿನ್ನರಾಶಿಗಳನ್ನು ಸಾಮಾನ್ಯ ಭಿನ್ನರಾಶಿಗಳಾಗಿ ಬರೆಯಿರಿ. ಎ 0.87, ಬಿ ಲೆಕ್ಕ 14.55, ಸಿ ಲೆಕ್ಕ 3.05. ಮಕ್ಕಳೇ, ಪ್ರಶ್ನೆಗಳನ್ನು ಬರ್ಕೊಂಡ್ರಲ್ವಾ? ಮಕ್ಕಳೇ, ಇದುವರೆಗೂ ದಶಮಾಂಶ ಭಿನ್ನರಾಶಿಗಳು ಪಾಠವನ್ನು ನೀವು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೇನೆ. ನಾನು ಉಮಾ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.